ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ಮಾಡ್ತಾಯಿದ್ದೀನಿ ಕಡಲೆ ಬೀಜ ಚಟ್ನಿ ಪುಡಿ, ಅಂದರೆ ಶೇಂಗಾ ಚಟ್ನಿ ಪುಡಿ. ತುಂಬಾ ರುಚಿಯಾಗಿರುತ್ತೆ. ಇದು ರೊಟ್ಟಿಗೆ, ಚಪಾತಿಗೆ ತಿನ್ಬೋದು, ದೋಸೆಗೆ ತಿನ್ಬೋದು, ಮತ್ತು ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಚಟ್ನಿ ಪುಡಿ ಕಲಿಸ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಕಡಲೆ ಬೀಜ ಚಟ್ನಿ ಪುಡಿ ಮಾಡೋದಕ್ಕೆ ಮೊದಲಿಗೆ ನಾನು ಕಡಲೆ ಬೀಜನ ಲೋ ಫ್ಲೇಮಲ್ಲಿ ಹುರಿತೀನಿ. ಪೂರ ಸಿಮ್ಮಲ್ಲಿನೇ ಇದು ಹುರಿಬೇಕು, ಯಾಕೆಂದರೆ ಇದು ಚೆನ್ನಾಗಿ ಒಳಗಿಂದ ಫ್ರೈ ಆಗಬೇಕು. ಆವಾಗಲೇ ಚಟ್ನಿ ಪುಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ದಿನ ಇಟ್ಟು ಕೂಡ ತಿನ್ಬಹುದು. ಲೋ ಫ್ಲೇಮಲ್ಲಿ ಸ್ವಲ್ಪ ಟೈಮ್ ತೊಗೊಂಡಿನೇ ಇದನ್ನು ಹುರಿಬೇಕು. ನೋಡಿ, ಕಡಲೆ ಬೀಜ ಜೊತೆಗೆ ನಾನು ಹುಣಸೆಹಣ್ಣು ಕೂಡ ಹಾಕ್ತಾ ಇದ್ದೀನಿ. ಕಡಲೆ ಬೀಜ ಜೊತೆಗೆ ಹುಣಸೆಹಣ್ಣು ಕೂಡ ಫ್ರೈ ಆಗುತ್ತೆ. ಸ್ವಲ್ಪ ಟೈಮ್ ತೊಗೊಂಡೇ ಮಾಡಬೇಕು, ಅವಸರದಲ್ಲಿ ಮಾಡಬೇಡಿ, ಇದು ಚೆನ್ನಾಗಾಗಲ್ಲ. ಕಡಲೆ ಬೀಜ ಚೆನ್ನಾಗಿ ಫ್ರೈ ಮಾಡಿದ್ರೇ ಚೆನ್ನಾಗಾಗುತ್ತೆ. ನೋಡಿ, ಈ ರೀತಿ ಪೂರ ಕೆಂಪಗಾಗೋ ಥರ ನಾನು ಫ್ರೈ ಮಾಡಿದ್ದೀನಿ. ಈ ರೀತಿ ಆಗಬೇಕು, ಮತ್ತು ಕಪ್ಪಗೆ ಮಾಡಬೇಡಿ. ಇಷ್ಟಾದಮೇಲೆ ನಾನು ತೆಗೆದಿಟ್ಕೋತೀನಿ. ಇದು ಪೂರ ತಣ್ಣಗಾಗಬೇಕು. ಈಗ ಒಂದು ಕೊಬ್ಬರಿ ನಾವು ಕಡಲೆ ಬೀಜ ಎಷ್ಟು ತೊಗೊತೀವೋ ಅದರ ಅರ್ಧದಷ್ಟು ಅಥವಾ ಸ್ವಲ್ಪ ಕಮ್ಮಿ ಹಾಕಿದ್ರೂ ನಡೆಯುತ್ತೆ. ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು. ಒಂದು ಕೊಬ್ಬರಿ ಜೊತೆಗೇ ನಾನು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿನೂ ಒಂದು ಕೊಬ್ಬರಿ ಜೊತೆ ಫ್ರೈ ಮಾಡಿ, ತುಂಬ ಫ್ರೈ ಮಾಡಬೇಕಂತಿಲ್ಲ, ಸ್ವಲ್ಪ ಮಾಡಿದ್ರೆ ಸಾಕು. ಇದು ಚಟ್ನಿ ಪುಡಿ 1 ತಿಂಗಳು ತನಕ ಇಟ್ಕೊಂಡು ತಿನ್ಬೋದು. ಒಂದು ಕೊಬ್ಬರಿ ಫ್ರೈ ಮಾಡಿ ಆದಮೇಲೆ ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನ್ಕಾಯಿ ಹಾಕ್ಬೋದು. ಈಗ ಅಷ್ಟು ತಣ್ಣಗಾಗಬೇಕು. ಪೂರ ತಣ್ಣಗಾದ್ಮೇಲೆ ನಾನು ಮೊದಲಿಗೆ ಒಂದು ಕೊಬ್ಬರಿ, ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆಹಣ್ಣು, ಇದಿಷ್ಟನ್ನು ನಾನು ಮೊದಲಿಗೆ ಮಿಕ್ಸಿ ಮಾಡ್ತೀನಿ. ಉಪ್ಪು ಪೂರ ಚಟ್ನಿ ಪುಡಿಗೆ ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ. ನೋಡಿ, ಒಂದು ಕೊಬ್ಬರಿ ನಾನು ಮೊದಲಿಗೆ ಮಿಕ್ಸಿ ಮಾಡಿದ್ದೀನಿ, ಯಾಕಂದರೆ ಅದು ಸ್ವಲ್ಪ ಗಟ್ಟಿ ಇರುತ್ತೆ. ಹಂಗಾಗಿ ಮೊದಲು ಒಂದು ಕೊಬ್ಬರಿ ಮಿಕ್ಸಿ ಮಾಡಿಬಿಟ್ಟು ಹೀಗೆ ಜಾರ್ಗೆ ಅದು ಅಂಟಿದ್ರೆ ಇದನ್ನು ಬಿಡಿಸ್ಕೊಳ್ಳಿ. ಫಸ್ಟ್ ಈ ರೀತಿ ಬಿಡಿಸ್ಕೊಂಡು ಆಮೇಲೆ ಕಡಲೆ ಬೀಜನ ಹಾಕಿ ಮಿಕ್ಸಿ ಮಾಡ್ತೀನಿ. ಅಷ್ಟು ಪೂರ ತಣ್ಣಗಾಗಬೇಕು, ಆವಾಗಲೇ ಇದು ಬಿಡಿ ಬಿಡಿಯಾಗಿ ಚೆನ್ನಾಗಾಗತ್ತೆ ಚಟ್ನಿ ಪುಡಿ. ಇದನ್ನು ತುಂಬ ನೈಸಾಗಿ ಮಾಡಬಾರ್ದು, ಸ್ವಲ್ಪ ತರಿಯಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಕಡಲೆ ಬೀಜ ಹಾಕಿ ಮಿಕ್ಸಿ ಮಾಡಿದ್ಮೇಲೆ ಇದು ರೆಡಿ ಆಯಿತು ಚಟ್ನಿ ಪುಡಿ. 1 ತಿಂಗಳ ತನಕ ಇಟ್ಟು ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ಈ ರೀತಿ ಒಂದ್ಸಲ ಮಾಡಿ ನೋಡಿ. ರೊಟ್ಟಿ, ಚಪಾತಿ ಜೊತೆಗೆ, ದೋಸೆ ಜೊತೆಗೆ ಸೂಪರಾಗಿರುತ್ತೆ. ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಈಗ ಇದು ರೆಡಿ ಇದೆ. ಕೊನೆಯಲ್ಲಿ ಒಂದ್ಸಲ ರುಚಿ ನೋಡ್ತೀನಿ ನಾನು, ಉಪ್ಪು ಸರಿ ಇದೆಯಾ ಅಂತ. ಉಪ್ಪೇನಾರು ಕಮ್ಮಿ ಇದ್ದರೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದ್ಸಲ ಮತ್ತೆ ಗರ್ ಅನ್ನಿಸ್ಬಿಟ್ಟು ಸಾಕು. ಸೂಪರಾಗಿದೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.